ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾವ್ಯ ಸ್ವೇಕ್ಷಾ ಚಾನಲ್. ಬಿಸಿ ಬಿಸಿಯಾಗಿ ಕಾಣಿಸ್ತಾ ಇದೆ ಅಲ್ವಾ? ಬಿಸಿ ಬಿಸಿಯಾಗಿ ರುಚಿಯಾಗಿರುವಂತಹ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣವಾ? ಇದು ಬರೀ 10 ನಿಮಿಷದಲ್ಲಿ ರೆಡಿಯಾಗುವಂತಹ ಕಡಿಮೆ ಸಾಮಾನುಗಳನ್ನು ಬಳಸಿ ಮಾಡುವಂತಹ ತುಂಬಾ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣವಾ? ಇಲ್ಲಿ ನಾನು ಒಂದು ಕುಕ್ಕರ್ಗೆ 1 ಕಪ್ನಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ನಿಮಗೆ ಇಲ್ಲಿ ಹತ್ತತ್ರ ಒಂದು 1/4 kg ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಒಂದು ಅಕ್ಕಿ ತೊಗೊಂಡು ಇದನ್ನು 2ರಿಂದ 3 ಸಲ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ. ಇದಕ್ಕೆ ನಾನಿಲ್ಲಿ 1 ಕಪ್ಪಿಗೆ 2 ಕಪ್ನಷ್ಟು ನೀರನ್ನು ಹಾಕ್ತಾಯಿದ್ದೀನಿ. 2 ಕಪ್ನಷ್ಟು ನೀರು ಹಾಕಿ ಇದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪನ್ನು ಇಲ್ಲಿ ಬೆರೆಸ್ತಾ ಇದ್ದೀನಿ. ಇದನ್ನು ನಾವೀಗ ಅನ್ನ ಮಾಡಲಿಕ್ಕೆ ಒಂದು ಕಡೆ ಇಡೋಣ. ಗ್ಯಾಸ್ ಹಚ್ಚಿ ಅನ್ನ ಒಂದು ಕಡೆ ರೆಡಿ ಆಗೋಕ್ಕೆ ಇಡೋಣ. ಅನ್ನ ರೆಡಿ ಆಗೋಷ್ಟರೊಳಗಡೆ ನಾವಿಲ್ಲಿ ಸಾಮಾನುಗಳು ನೋಡೋಣ. ಇಲ್ಲಿ ನಾನು ಒಂದು 100 ಗ್ರಾಮ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿನಿ. 1 ಇಂಚಿನಷ್ಟು ಶುಂಠಿ, 2 ಲವಂಗ, ಹಾಗೆಯೇ ಒಂದು 4-5 ಎಸಳು ಬೆಳ್ಳುಳ್ಳಿ, 4-5 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಲವಂಗನ ಇಲ್ಲಿ ಮಿಕ್ಸರ್ ಮಾಡ್ಕೊತೀನಿ. ಹಾಗೆಯೇ 2 ಪೀಸ್ನಷ್ಟು ಪಲಾವ್ ಎಲೆ, 3 ಪೀಸ್ನಷ್ಟು ಲವಂಗ ತೊಗೊಂಡಿದ್ದೀನಿ. ಇಲ್ಲಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಕೂಡ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಆಲೂಗಡ್ಡೆನ ತೊಗೊಂಡಿದ್ದೀನಿ. ಆಲೂಗಡ್ಡೆನ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ನಾವು ಆಲೂಗಡ್ಡೆ ಬಳಸಲೇಬೇಕು ಅಂತ ಏನಿಲ್ಲ. ಆಲೂಗಡ್ಡೆನ ಬಳಸ್ದಲೇ ಅಥವಾ ಹಾಕ್ದಲೇ ಹಾಗೆ ಮಾಡೋದು. ತುಂಬ ಪ್ಲೇನ್ ಅನಿಸುತ್ತಲ್ಲ ಅಂತ ಹೇಳಿ ನಾನಿಲ್ಲಿ ಆಲೂಗಡ್ಡೆ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಆಲೂಗಡ್ಡೆ ಎಲ್ಲ ರೆಸಿಪಿಯಲ್ಲೂ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳೋದ್ರಿಂದ ಇಲ್ಲಿ ನಾನು ಆಲೂಗಡ್ಡೆ ಮಾತ್ರ ಹಾಕ್ತಾಯಿದ್ದೀನಿ. ಬೇರೆ ಯಾವುದೇ ರೀತಿ ತರಕಾರಿ ಹಾಕ್ತಾಯಿಲ್ಲ. ನೋಡಿದ್ರಲ್ಲ ಸಾಮಾನು. ಈಗ ನಾವಿಲ್ಲಿ ಒಂದು ಮಸಾಲ ಪೇಸ್ಟ್ಗೆ ಒಂದು ಮಿಕ್ಸರ್ಗೆ ಕೊತ್ತಂಬರಿ ಸೊಪ್ಪನ್ನ, ಹಾಗೆಯೇ ಶುಂಠಿ, ಬೆಳ್ಳುಳ್ಳಿ, 4ರಿಂದ 5 ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಹಾಗೆಯೇ ಒಂದು 2 ಲವಂಗನ ಇಲ್ಲಿ ಹಾಕ್ತಾಯಿದ್ದೀನಿ. ತುಂಬ ಹಾಕ್ತಾಯಿಲ್ಲ. ಇದು ತುಂಬ ಮೈಲ್ಡಾಗಿ ಫ್ಲೇವರ್ ಕೊಡುತ್ತೆ. ಹಾಗಾಗಿ ನಾನು ಇಲ್ಲಿ 2 ಲವಂಗ ಹಾಕ್ತಾಯಿದ್ದೀನಿ. ಚಕ್ಕೆ ಆಗಲಿ ಅಥವಾ ಬೇರೆ ಯಾವುದೇ ರೀತಿ ಏಲಕ್ಕಿ ಆ ಥರ ಏನು ಮಸಾಲ ಬಳಸ್ತಾ ಇಲ್ಲ. ಇದನ್ನು ನಾವು ಮಿಕ್ಸರ್ ಮಾಡ್ಕೊಂಡು ಬರೋಣ. ಫಸ್ಟು ಹಾಗೆಯೇ ಮಿಕ್ಸರ್ ಮಾಡಿ ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಪೇಸ್ಟ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಸೊಪ್ಪು ಇತ್ತು. ಇದು ಮಿಕ್ಸರ್ ಆದಮೇಲೆ ಸ್ವಲ್ಪನೇ ಆಗಿದೆ. ಹಾಗಾಗಿ ನಿಮ್ಮ ಅಳತೆಗೆ ತಕ್ಕಂತೆ ನೀವು ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೋಬೋದು. ಇಲ್ಲಿ ನಾನು ಇನ್ನೊಂದು ಕಡೆ ಬಾಣಲೆ ಇಟ್ಟು ಇದಕ್ಕೆ 3ರಿಂದ 4 ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ತಾಯಿದ್ದೀನಿ. 3ರಿಂದ 4 ಸ್ಪೂನಷ್ಟು. ಅದು ಸ್ವಲ್ಪ ಬಿಸಿ ಹಾಕ್ತಾ ಇರುವಾಗ 3 ಲವಂಗ ಹಾಕ್ತಾಯಿದ್ದೀನಿ. 2 ಪೀಸು ಬಿರಿಯಾನಿ ಎಲೆ ಅಥವಾ ಪಲಾವ್ ಎಲೆ ಅಂತ ಹೇಳ್ತೀವಲ್ಲ ಅದನ್ನು ಹಾಕಿದ್ದೀನಿ. ಹಾಗೆಯೇ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಅಷ್ಟನ್ನು ಇಲ್ಲಿ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲೇ ಇದನ್ನು ಬಾಡಿಸ್ಕೋಬೇಕು. ಆವಾಗ ಇದ್ರ ಘಮ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಇದಕ್ಕೆ ನಾವು 2 ಒಣ ಮೆಣಸಿನ್ಕಾಯಿನ ತುಂಡು ಮಾಡಿ ಹಾಕ್ತಾಯಿದ್ದೀನಿ. ಹಾಗೆಯೇ ಕರಿಬೇವು ಹಾಕ್ಬಿಟ್ಟು ಇದನ್ನು ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಈಗ ನಾವಿಲ್ಲಿ ಹೆಚ್ಚಿಟ್ಕೊಂಡಿರುವಂತಹ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ. ನೋಡಿರಿ, ಈ ರೀತಿ. ಅಂದರೆ ಬೇರೆ ಯಾವುದಾದ್ರೂ ತರಕಾರಿ ಹಾಕ್ಬೋದು, ಆದರೆ ಟೇಸ್ಟ್ ಚೇಂಜ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಯಾವುದೇ ಬೇರೆ ರೀತಿ ತರಕಾರಿಗಳನ್ನ ಹಾಕ್ತಾಯಿಲ್ಲ. ಬರೀ ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಆಲೂಗಡ್ಡೆನೇ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅಕಸ್ಮಾತ್ ಆಲೂಗಡ್ಡೆ ಇಲ್ಲ ಅಂದ್ರೂ ಹಾಗೇನೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಆಲೂಗಡ್ಡೆ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ, ಇದನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ನಾವಿಲ್ಲಿ ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಇದರ ಹಸಿ ವಾಸನೆ ಹೋಗಬೇಕು. ಆವಾಗ ಅದ್ರ ತುಂಬಾ ಒಳ್ಳೆ ಸುವಾಸನೆ ಬರುತ್ತೆ, ಘಮ ಘಮ ಅಂತ. ಈಗ ನಾನು ಮಾಡ್ತಾ ಇರುವಾಗೇ ಮನೆ ತುಂಬಾ ಘಮ ಬರ್ತಾ ಇತ್ತು. ನಾನು ನೋಡ್ತಾ ಇದ್ರೇ ನನಗೆ ಇನ್ನೊಂದು ಸಲ ಮಾಡಬೇಕು, ತಿನ್ನಬೇಕು ಅನಿಸ್ತದೆ, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ. ಮತ್ತು ಇದನ್ನು ಬಾಡಿಸ್ತಾಯಿದ್ದೀನಿ. ಸಣ್ಣ ಉರಿಯಲ್ಲೇ ಇಟ್ಟು ಇದನ್ನು ಬಾಡಿಸ್ತಾಯಿದ್ದೀನಿ.
ಈಗ ಅರ್ಧ ಸ್ಪೂನಷ್ಟು ನಾನು ಅರಿಶಿಣ ಪುಡಿನ ಕೂಡ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದು ಹೆಂಗೆ ಇರಬೇಕು ಅಂದರೆ ತುಂಬಾ ಡ್ರೈ ಆಗಬಾರ್ದು ಈ ಮಸಾಲ. ಯಾಕೆಂದರೆ ಡ್ರೈ ಆಗಿದ್ರೆ ಆವಾಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಬೇಕಾಗುತ್ತೆ. ಆದರೆ ನಾವಿಲ್ಲಿ ತುಂಬ ಎಣ್ಣೆನೂ ಬೇಕಾಗಲ್ಲ, ಹಾಗೆಯೇ ತುಂಬ ನೀರಿಗೂ ಇರೋದು ಬೇಡ. ಹಾಗಾಗಿ ಇಲ್ಲಿ ನಾವು ಲೋ ಫ್ಲೇಮಲ್ಲೇ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಅಗತ್ಯ ಇದ್ದಷ್ಟು ಒಂದು 2ರಿಂದ 3 ಇಲ್ಲ 3ರಿಂದ 4 ಸ್ಪೂನಷ್ಟು ನೀರನ್ನು ಹಾಕೋಣ. ಎಲ್ಲ ಬೆಂದಾದ ಮೇಲೆ ಚೆನ್ನಾಗಿ ಕುಡ್ಕೊಳ್ಳುತ್ತಲ್ಲ, ಆವಾಗ ನಾವು 3ರಿಂದ 4 ಸ್ಪೂನಷ್ಟು ನೀರನ್ನು ಹಾಕಿ ಮತ್ತೆ ಬಿಸಿ ಮಾಡಿ ಇದನ್ನು ನಾವೇನು ಮಾಡಿಟ್ಕೊಂಡಿದ್ವಲ್ಲ ಅನ್ನನ ಇದಕ್ಕೆ ಬೆರೆಸ್ಬೇಕು. ನೋಡಿರಿ, ಈ ಥರ ಇದನ್ನು ಹಾಕಿ ಕಲಿಸ್ಬೇಕು, ಎಲ್ಲ ನೀಟಾಗಿ ಕಲಿಸ್ಬೇಕು. ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡಿಲ್ಲ, ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅನ್ನ ಈಗಾಗಲೇ ಆರಿರುತ್ತೆ, ತಣ್ಣಗಿದ್ರೆ ಅಷ್ಟು ರುಚಿ ಬರಲ್ಲ. ಹಾಗಾಗಿ ನಾನಿಲ್ಲಿ ಲೋ ಫ್ಲೇಮಲ್ಲೇ ಇಲ್ಲಿ ಕಲಿಸ್ತಾನೆ ಅನ್ನ ಕೂಡ ಜೊತೆಯಲ್ಲೇ ಬಿಸಿ ಆಗೋ ರೀತಿಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ, ತುಂಬಾ ರುಚಿಯಾಗಿರುವಂತಹ ಕೊರಿಯಂಡರ್ ರೈಸ್ ಹೇಗೆ ಮಾಡೋದು ಅಂತ ನೋಡ್ತಾ ಇದ್ದೀರಾ. ಬಿಸಿ ಬಿಸಿಯಾಗಿ ತುಂಬಾ ರುಚಿಯಾಗಿರುವಂತಹ, ಈಸಿಯಾಗಿ ಮನೆಯಲ್ಲೇ 10 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದಾದಂತಹ ರೈಸ್ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಫಸ್ಟ್ ಟೈಮ್ ಮಾಡಿದಾಗ ಇಷ್ಟು ರುಚಿ ಇರುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಒಂದು ಸಲ ಮಾಡಿ ನೋಡಿದ್ಮೇಲೆ ಅದು ರುಚಿ ತುಂಬ ಚೆನ್ನಾಗಿದೆ ಅಂತ ಗೊತ್ತಾಗಿದ್ದು. ತುಂಬಾ ಇಷ್ಟ ಆಯಿತು ಎಲ್ರಿಗೂ. ಹಾಗಾಗಿ ನೀವು ಕೂಡ ಮನೇಲಿ ಒಂದು ಸಲ ಮಾಡಿ ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆಯೇ ಲೈಕ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಮರಿಬೇಡಿ. ನೋಡ್ತಾ ಇದ್ದೀರಲ್ಲ, ಬಿಸಿ ಬಿಸಿಯಾಗಿರುವಂತಹ ಕೊರಿಯಂಡರ್ ರೈಸ್ ರೆಡಿಯಾಗಿದೆ. ನಮಸ್ಕಾರ.